ಲೋಕ ಸಮರದ ಚರ್ಚೆ ಈಗ ಬಹಳ ಜೋರಾಗಿ ಶುರುವಾದಂಗೆ ಕಾಣಿಸ್ತಾ ಇದೆ. ಸ್ಪೆಷಲಿ ಹಳೆ ಮೈಸೂರು ಭಾಗದಲ್ಲಂತೂ ಬಹಳ ಚರ್ಚೆ ಇದೆ. ಸೊ ಲೋಕಸಭೆಯ ಚುನಾವಣೆಗೆ ನಮ್ಮ ಟಾರ್ಗೆಟ್ ಓಲ್ಡ್ ಮೈಸೂರು ಮಾತ್ರ. ಜೆಡಿಎಸ್ ವರಿಷ್ಠರಿಗೆ ಹಳೆ ಮೈಸೂರು ಭಾಗದ ನಾಯಕರು ಸಂದೇಶ ರವಾನೆ ಮಾಡಿದ್ದಾರೆ. ಲೋಕಸಮರದಲ್ಲಿ ಹಳೆ ಮೈಸೂರು ಭಾಗದಿಂದಲೇ ಜೆಡಿಎಸ್ ಸ್ಪರ್ಧೆ ಮಾಡಲಿ. 2 ದಿನ ನಡೆದ ಜಿಲ್ಲಾ ನಾಯಕರ ಸಭೆಯಲ್ಲಿ ಅಭಿಪ್ರಾಯವನ್ನು ನಾಯಕರು ಕೊಟ್ಟಿದ್ದಾರೆ. ಜೆಡಿಎಸ್ನ ಭದ್ರಕೋಟೆ ಉಳಿಸಿಕೊಳ್ಳೋಣ ಅಂತ ಸಲಹೆಯನ್ನ ಈಗ ನಾಯಕರು ಕೊಟ್ಟಿದ್ದಾರೆ. ಯಾವ ಯಾವ ಕ್ಷೇತ್ರಕ್ಕೆ ಈಗ ಡಿಮ್ಯಾಂಡ್ ಇದೆ, ಯಾಕೆ ನೋಡೋಣ. ಸೊ ಎಲ್ಲೆಲ್ಲಿ ಭಾರಿ ಡಿಮ್ಯಾಂಡ್ ಇದೆ ಏನು ಅಂತ ಹೇಳಿ ನಾಯಕರು ಹೇಳಿರುವಂಥದ್ದು ಏನು ಅಂತ. ಹಳೆ ಮೈಸೂರು ಟಾರ್ಗೆಟ್ ಸ್ಪೆಷಲಿ ಹಾಸನ, ಮಂಡ್ಯ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ತುಮಕೂರಿನಲ್ಲಿ ಟಿಕೆಟನ್ನು ಕೇಳಿ ಅಂತ. ಹಳೆ ಮೈಸೂರು ನಮ್ಮ ಭದ್ರಕೋಟೆ, ಅದನ್ನು ನಾವು ಬಿಟ್ಟು ಬೇರೆ ಕಡೆಗೆ ಸ್ಪರ್ಧೆ ಮಾಡೋದು ಬೇಡ ಅಂತ ಹೇಳಿ. ಹಾಗಾಗೇ ಹಾಸನದಲ್ಲಿ ಆಲ್ರೆಡಿ ಜೆ ಡಿ ಎಸ್ನ ಅಭ್ಯರ್ಥಿನೇ ಇರೋದು ಪ್ರಜ್ವಲ್ ಅವರು. ಮಂಡ್ಯ ಅದು ಅವರ ಭದ್ರಕೋಟೆನೇ, ಬಟ್ ಸುಮಲತಾ ಅವರಿದ್ದಾರೆ ಈಗ ಅಲ್ಲಿ. ಕೋಲಾರ ಬಿ ಜೆ ಪಿಯ ತೆಕ್ಕೆಯಲ್ಲಿದೆ. ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ನ ತೆಕ್ಕೆಯಲ್ಲಿದೆ. ತುಮಕೂರು ಬಿ ಜೆ ಪಿಯ ತೆಕ್ಕೆಯಲ್ಲಿದೆ, ಬಟ್ ಬಿ ಜೆ ಪಿಯ ಕ್ಯಾಂಡಿಡೇಟ್ ಯಾರು ಅನ್ನೋದು ಇನ್ನೂ ಕೂಡ ಇಲ್ಲ. ಇವೆಲ್ಲವೂ ಕೂಡ 5 ಕ್ಷೇತ್ರಗಳಲ್ಲಿ ನೀವು ಕೇಳ್ಕೊಳ್ಳಿ ಅಂತ ಹೇಳಿ. ಸೊ ಬಿ ಜೆ ಪಿಗೆ ಹಳೆ ಮೈಸೂರು ಭಾಗ ಬಿಟ್ಟುಕೊಟ್ಟು ಪಕ್ಷದ ಅಸ್ತಿತ್ವಕ್ಕೆ ಧಕ್ಕೆ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ದಟ್ ಇಸ್ ಅ ಸ್ಟ್ರಾಟಜಿ. ಸೊ ಬಿ ಜೆ ಪಿಗೆ ಹಳೆ ಮೈಸೂರು ಬಿಟ್ಟು ಉಳಿದ ಕಡೆಗೆ ಸ್ಪರ್ಧೆಗೆ ಒಪ್ಪಿಸಿ, ಹಳೆ ಮೈಸೂರು ಭಾಗದಲ್ಲಿ ನಾವು ನೋಡೋಣ ಅಂತ ಹೇಳಿ. ಎಷ್ಟು ಟಿಕೆಟನ್ನು ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕದ ಯಾವುದೇ ಭಾಗದಲ್ಲಿ ಬಿ ಜೆ ಪಿ ಸ್ಪರ್ಧಿಸಲಿ, ಆದರೆ ಹಳೆ ಮೈಸೂರು ಮಾತ್ರ ನಾವು ಬಿಟ್ಟುಕೊಡೋದು ಬೇಡ. ಹಾಸನ, ಮಂಡ್ಯ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ತುಮಕೂರಿನಲ್ಲಿ ಕೇಳಬೇಕು ಅಂತ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲೂ ಹಾಗೆ ನೋಡಿದ್ರೆ ಬಹಳ ಚರ್ಚೆಯಲ್ಲಿದೆ ಚಿಕ್ಕಬಳ್ಳಾಪುರ ಕ್ಷೇತ್ರವೂ ಕೂಡ. ಆ ನಿಟ್ಟಿನಲ್ಲಿ ಏನಿದೆ ಅಂತ ನೋಡಬೇಕು, ಯಾವ ರೀತಿಯಾಗಿ ಹೋಗುತ್ತೆ ಅಂತ ಹೇಳಿ. ಸೊ ಈ ಕ್ಷೇತ್ರಗಳಲ್ಲಿ ಬಹುದೊಡ್ಡದಾಗಿ ಈಗ ಜೆ ಡಿ ಎಸ್ ಬೇಡಿಕೆಯನ್ನು ಇಟ್ಟಿರೋದು ಹಾಸನ, ಮಂಡ್ಯ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ತುಮಕೂರು. ಇದರ ಜೊತೆಗೆ ಇನ್ನೊಂದು ಬರೋದಾದರೆ ಅದು ಚಿಕ್ಕಬಳ್ಳಾಪುರ. ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ರಾವ್ ದಳವೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಈಗ ಜನವರಿ ಅರ್ಧ ತಿಂಗಳಾಗಿದೆ, ಈಗಲಿಂದಲೇ ಲೋಕಸಮರದ ಬಿಸಿ ತುಂಬ ಜೋರಾಗ್ತಾ ಇದೆಯಾ? ಟಿಕೆಟ್ನ ವಿಚಾರದಲ್ಲಿ ಈಗ ಕ್ಯಾಂಡಿಡೇಟ್ಸ್ಗಳು ಜೆ ಡಿ ಎಸ್ನ ಬಳಿ ಇದ್ದಾರಾ? ಕ್ಷೇತ್ರಗಳೇನೋ ಸಿಕ್ಬಿಡುತ್ತೆ, ಬಟ್ ಅಭ್ಯರ್ಥಿಗಳು ಯಾರು, ಅಭ್ಯರ್ಥಿಗಳು ಪ್ರಬಲವಾಗಿರುವಂಥವ್ರು ಯಾರು ಅನ್ನೋದು ಮಗದೊಂದಿಷ್ಟು ಪ್ರಶ್ನೆ ಬಂದೇ ಬರುತ್ತೆ ಅಲ್ಲ ಶ್ರೀನಿವಾಸ್? ಅರುಣ್, ಹೌದು. ಹಾಗಾಗಿನೇ ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಕೋಲಾರ ಜಿಲ್ಲೆಯ ಮುಖಂಡರ ಸಭೆಯನ್ನ ಮಾಡಿದ್ರು. ನಿನ್ನೆ ಮಂಡ್ಯ ಭಾಗದ ನಾಯಕರ ಸಭೆಯನ್ನ ಮಾಡಿದ್ರು. ಬಹುಶಃ ಸಂಕ್ರಾಂತಿಯ ಬಳಿಕ ನಾನು ಈಗಾಗಲೇ ಹೇಳಿದಾಗೆ ಸೀಟು ಹಂಚಿಕೆ ಫೈನಲ್ ಆಗುತ್ತೆ. 3ರಿಂದ 4 ಸ್ಥಾನ ಜೆಡಿಎಸ್ಗೆ ಸಿಗಬಹುದು ಅಂತ ಹೇಳಲಾಗ್ತಿದೆ. ಪ್ರಮುಖವಾಗಿ ಮಂಡ್ಯ, ಹಾಸನ, ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಈ 5-6 ಕ್ಷೇತ್ರಗಳಲ್ಲಿ ಯಾವುದಾದ್ರೂ ಒಂದು 3-4 ಕ್ಷೇತ್ರಗಳು ಜೆಡಿಎಸ್ಗೆ ಸಿಗಬಹುದು. ಹಾಗಾಗಿ ಅಭ್ಯರ್ಥಿಗಳ ಕೊರತೆ ಒಂದು ಕ್ಷೇತ್ರಕ್ಕೆ ಬಿಟ್ರೆ ಅಥವಾ 1-2 ಕ್ಷೇತ್ರಕ್ಕೆ ಬಿಟ್ರೆ ಬಹುತೇಕ ಜೆಡಿಎಸ್ ನ ಬಳಿ ಅಭ್ಯರ್ಥಿಗಳು ಇದ್ದಾರೆ. ಸೊ ಹಾಗಾಗಿನೇ ಆ ಜೆಡಿಎಸ್ ಸಂಕ್ರಾಂತಿಯ ಬಳಿಕ ಮಾತುಕತೆ ಆಗುತ್ತೆ, ಅಲ್ಲಿ ಸೀಟು ಹಂಚಿಕೆಗಳು ಆಗುತ್ತೆ. ಆದ್ರೆ ನಿನ್ನೆಯ ಮತ್ತೆ ಮೊನ್ನೆಯ ಸಭೆಗಳಲ್ಲಿ ಅನೇಕ ಜನ ಮುಖಂಡರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಜೆಡಿಎಸ್ ಎಷ್ಟೇ ಕ್ಷೇತ್ರದಲ್ಲೂ ಸ್ಪರ್ಧೆ ಮಾಡಿದ್ರು ಕೂಡ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋಣ ಅಂತ. ಯಾಕೆಂದ್ರೆ 2028ರ ಚುನಾವಣೆಗೂ ಕೂಡ ಜೆಡಿಎಸ್ ಆಕ್ಟಿವ್ ಆಗಿರ್ಬೇಕಾಗತ್ತೆ. ಅಷ್ಟಾಗಿ ಕರಾವಳಿ ಭಾಗ ಆಗಿರಬಹುದು, ಉತ್ತರ ಕರ್ನಾಟಕ ಆಗಿರಬಹುದು, ಮಧ್ಯ ಕರ್ನಾಟಕ ಭಾಗದಲ್ಲಿ ಜೆಡಿಎಸ್ಗೆ ಅಷ್ಟೊಂದು ಶಕ್ತಿ ಇಲ್ಲ. ಯಾಕಂದ್ರೆ ಒಕ್ಕಲಿಗ ಬೆಲ್ಟ್ ನಲ್ಲೇ ಜೆಡಿಎಸ್ಗೆ ಅತಿ ಹೆಚ್ಚು ಸ್ಥಾನಗಳು ಬರ್ತಿರುವಂತದ್ದು. ಸೊ ಹಾಗಾಗಿ ಮುಖಂಡರು ಕೂಡ ಇದೇ ರೀತಿಯಾದಂತಹ ಒಲವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಬಳಿ ಮಾತುಕತೆ ಆದಂತಹ ಸಂದರ್ಭದಲ್ಲಿ ಹಳೆ ಮೈಸೂರು ಭಾಗದ ಕ್ಷೇತ್ರಗಳಿಗೆ ಹೆಚ್ಚು ಹೊಂದಾಣಿಕೆ ಮಾಡ್ಕೊಳ್ಳೋಣ, ಅಲ್ಲಿಂದ ಟಿಕೆಟ್ ತೆಗೆದುಕೊಂಡ್ರೆ ನಾವು ಸುಲಭವಾಗಿ ಗೆಲ್ಲಬಹುದು ಅನ್ನುವಂಥದ್ದು ಮುಖಂಡರ ಲೆಕ್ಕಾಚಾರ. ಮತ್ತೆ ಮುಂದಿನ ಫ್ಯೂಚರ್ ರಾಜಕಾರಣವನ್ನು ಕೂಡ ಮುಂದಿಟ್ಕೊಂಡು ಮುಖಂಡರು ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಹಳೆ ಮೈಸೂರು ಭಾಗಕ್ಕೆ ಸೀಮಿತವಾಗಿನೇ ಸೀಟು ಹಂಚಿಕೆ ವೇಳೆ ಕುಮಾರಸ್ವಾಮಿ ಅವರು, ದೇವೇಗೌಡರು ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ತಮ್ಮ ಅಸ್ತಿತ್ವ ಮತ್ತೆ ತಮ್ಮ ಬೆಲ್ಟ್ ಅನ್ನು ಉಳಿಸಿಕೊಳ್ಳಬೇಕು, ಮತ್ತೆ ಕಾರ್ಯಕರ್ತರ ಒಂದು ಮಾತಿಗೂ ಕೂಡ ಬೆಲೆ ಕೊಡಬೇಕು ಅನ್ನುವಂತಹ ಲೆಕ್ಕಾಚಾರ ಜೆಡಿಎಸ್ ನಲ್ಲಿ ಇದೆ. ಹಾಗಾಗಿ ಸಂಕ್ರಾಂತಿ ಬಳಿಕ ಏನು ಮಾತುಕತೆಗಳು ಸೀಟು ಹಂಚಿಕೆ ವಿಚಾರವಾಗಿ ಆಗತ್ತೆ, ಬಹುಶಃ ಹಳೆ ಮೈಸೂರು ಭಾಗಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡುವಂತ ನಿಟ್ಟಿನಲ್ಲಿ ಸೀಟು ಹಂಚಿಕೆಗೆ ಜೆಡಿಎಸ್ ಡಿಮ್ಯಾಂಡ್ ಮಾಡುವಂಥದ್ದು. ಯಾವ ಕ್ಷೇತ್ರ ಸಿಗುತ್ತೆ ಅನ್ನುವಂಥದ್ದು ಮಾತುಕತೆಯ ಬಳಿಕವೇ ಅಂತಿಮ ಆಗುವಂಥದ್ದು. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.